ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜಶೇಖರ್ ಗುಬ್ಬಿ. ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕಥೆ ಎನ್ನುವಂತಹ ಪುಸ್ತಕದಲ್ಲಿ ಬಂದಂತಹ ಒಂದು ನಾಣ್ಣುಡಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಶಿವಪೂಜೆಗೆ ಕರಡಿ ಬಿಟ್ಟಾಗ ಆಯ್ತು ಅನ್ನುವಂತ ಒಂದು ಗಾದೆ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ. ಅದರ ಬಗ್ಗೆ ತೇಜಸ್ವಿ ಅವರು ಯಾವ ತೆರನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನುವುದನ್ನ ನೋಡೋಣ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟರು ಎನ್ನುವುದು. ನಾನಂತೂ ಶಿವಪೂಜೆ ನಡುವೆ ಕರಡಿಯನ್ನು ಯಾರು ಯಾಕೆ ಒಯ್ದು ಬಿಟ್ಟರು ತಿಳಿಯದೆ ಈ ನಾಣ್ಣುಡಿಗೆ ಮೂಲವಾಗಿ ಯಾವುದೋ ಪೌರಾಣಿಕ ಕಥೆ ಇರಲೇಬೇಕೆಂದು ತಿಳಿದು ಅನೇಕ ವೀರಶೈವರನ್ನು ಈ ಬಗ್ಗೆ ಕೇಳಿದೆ. ಯಾರಿಗೂ ಈ ನಾಣ್ಣುಡಿ ಯಾಕೆ ಬಂತೆಂದು ಗೊತ್ತಿರಲಿಲ್ಲ. ಪೂಜೆ ಸಮಯದಲ್ಲಿ ಯಾವುದೋ ಕರಡಿ ನುಗ್ಗಿ ಪೂಜೆ ಹಾಳು ಮಾಡಿರಬಹುದು. ಅದೇ ಕಾಲಕ್ರಮೇಣ ನಾಣ್ಣುಡಿಯಾಗಿದೆ ಎಂದು ಹೇಳಿದರು. ಆದರೆ ಕರಡಿಯೇ ಯಾಕೆ ನುಗ್ಗಬೇಕು? ಹುಲಿ, ಚಿರತೆ, ಕೋತಿ ಯಾವುದು ನುಗ್ಗಿದರೂ ಶಿವಪೂಜೆ ಹಾಳಾಗುವುದಿಲ್ಲವೇ? ನಾನು MA ಓದು ಮುಗಿಸುವವರೆಗೂ ಶಿವಪೂಜೆಗೂ ಕಾಡಿನ ಕರಡಿಗೂ ಯಾವ ರೀತಿಯ ಸಂಬಂಧ ಎಂದು ಗೊತ್ತಾಗಲೇ ಇಲ್ಲ. ಅನಂತರ ಒಂದು ದಿನ ಹಿರಿಯರಾದ ಶ್ರೀ ಶಿವರುದ್ರಪ್ಪರವರನ್ನು ಕೇಳಿದಾಗ ಈ ನಾಣ್ಣುಡಿಯ ನಿಜವಾದ ಸ್ವರೂಪ ಗೊತ್ತಾಗಿತ್ತು. ಶಿವಪೂಜೆ ಸಮಯದಲ್ಲಿ ಬಿಟ್ಟಿದ್ದು ಕರಡಿ ಅಲ್ಲ, ಕರಡಿಗೆ ಎಂದು ವಿವರಿಸಿದರು. ಶಿವಪೂಜೆಗೆ ಬೇಕಾದ ಒಂದು ಮುಖ್ಯ ಪರಿಕರ ಕರಡಿಗೆ. ಅದನ್ನು ಬಿಟ್ಟು ಬಂದರೆ ಶಿವಪೂಜೆ ನಡೆಯುವುದಾದರೂ ಹೇಗೆ? ಆದರೆ ಶಿವಪೂಜೆಯ ಈ ತಾಂತ್ರಿಕ ತಿಳುವಳಿಕೆ ಇಲ್ಲದ ಜನರು ಈ ನಾಣ್ಣುಡಿಯನ್ನು ಕೊಂಚ ತಿದ್ದುಪಡಿ ಮಾಡಿ ಕರಡಿಗೆಯನ್ನು ಕರಡಿ ಮಾಡಿದರು. ಕರಡಿಗೆ ಬಿಟ್ಟು ಬಂದರೂ ಹೇಗಾದರೂ ಪೂಜೆ ನೆರವೇರಿಸಬಹುದೇನೋ. ಆದರೆ ಕಾಡಿನ ಕರಡಿಯನ್ನು ಪೂಜೆ ನಡುವೆ ಬಿಟ್ಟರೆ ಭಕ್ತರು, ಪೂಜಾರಿಗಳು ಅಲ್ಲಿರುತ್ತಾರೆಯೇ? ಸಾಕ್ಷಾತ್ ಶಿವನೇ ಪೂಜೆ ಮಾಡಿಸಿಕೊಳ್ಳಲು ಅಲ್ಲಿದ್ದರೂ ಭಕ್ತರೊಂದಿಗೆ ಪರಾರಿ ಕೀಳುವುದರಲ್ಲಿ ಅನುಮಾನ ಇರಲಿಲ್ಲ. ಶಿವಪೂಜೆ ಹಾಳು ಮಾಡಲು ಕರಡಿಗೆ ಬಿಟ್ಟು ಬರುವುದಕ್ಕಿಂತ ಕರಡಿ ಕರೆದೊಯ್ಯುವುದು ಇನ್ನೂ ಒಳ್ಳೆಯ ವಿಧಾನ. ಆ ನಾಣ್ಣುಡಿಯ ಮೂಲ ಉದ್ದೇಶವನ್ನು ಈ ತಿದ್ದುಪಡಿ ಇನ್ನೂ ಯಶಸ್ವಿಯಾಗಿ ಪ್ರತಿನಿಧಿಸುವುದರಿಂದ ಶಿವಪೂಜೆ ಸಮಯದಲ್ಲಿ ಕರಡಿ ಬಿಟ್ಟಂತೆ ಎನ್ನುವುದೇ ಹೆಚ್ಚು ಜನಜಿಂತವಾಗಿ ಕರಡಿ ತಲೆ ಮೇಲೆ ಶಿವಪೂಜೆ ಹಾಳು ಮಾಡಿದ ಅಪಕೀರ್ತಿ ಬಂತು. ಅನೇಕ ಲಿಂಗಾಯತರು ಇವತ್ತಿಗೂ ಕರಡಿಯನ್ನು ಸಿಟ್ಟಿನಿಂದಲೇ ನೋಡುತ್ತಾರೆ. ಈ ತರನಾಗಿ ಈ ಪರಿಸರದ ಕತೆ ಎನ್ನುವಂತಹ ಒಂದು ಪುಸ್ತಕದಲ್ಲಿ ತೇಜಸ್ವಿಯವರು ಈ ಶಿವಪೂಜೆಗೆ ಕರಡಿ ಬಿಟ್ಟ ಹಾಗಾಯಿತು ಎನ್ನುವಂತ ಒಂದು ನಾಣ್ಣುಡಿಯ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.